ಇವತ್ತಿನ ಡೇಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ಟಾಪಲ್ಲಿರೋದೇ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ಬೋದು, 1 ಮಿನಿಟ್ ವಿಡಿಯೋ ಹಾಕ್ಬೋದು. ಅದು ಯಾವ ಥರ ಅಂತ ಹೇಳಿದ್ರೆ, ಯಾರೋ ಡ್ಯಾನ್ಸ್ ಮಾಡ್ತಿದ್ದಾರೆ, ಯಾರೋ ಲಿಫ್ಟಿಂಗ್ ಮಾಡ್ತಿದ್ದಾರೆ, ಯಾರೋ ಕಾಮಿಡಿ ಮಾಡ್ತಾ ಇದ್ದಾರೆ, ಏನಾದರೂ ಈ ಥರ ಮಾಡಿ ಒಂದು ಫಾಲೋಯಿಂಗ್ ಬೇಸ್ನ ಕ್ರಿಯೇಟ್ ಮಾಡ್ಕೊಂಡು ಒಂದು 1 ಲಕ್ಷ, 2 ಲಕ್ಷ, 3 ಲಕ್ಷ, 10 ಲಕ್ಷವರೆಗೂ ಫಾಲೋವರ್ ಬೇಸು ಈಸಿಯಾಗಿ ನಾವು ಮಾಡ್ಬಿಡ್ಬೋದು. ಆದರೆ ಈಸಿಯಾಗಿ ಒಂದನ್ನು ಮಾತ್ರ ಇಲ್ಲಿ ಮಾಡೋಕ್ಕಾಗಲ್ಲ. ಯಾವುದು ಅಂದರೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಮಾಡೋಕ್ಕಾಗದಿರೋದಂಥದ್ದು ದುಡ್ಡು. ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಇನ್ಸ್ಟಾಗ್ರಾಮು ದುಡ್ಡು ಕೊಡೋದಿಲ್ಲ. ಯೂಟ್ಯೂಬ್ ಥರ ಡೈರೆಕ್ಟಾಗಿ ದುಡ್ಡು ಕೊಡೋದಿಲ್ಲ. ಇದು ಇನ್ಸ್ಟಾಗ್ರಾಮಲ್ಲಿ ದುಡಿಬೇಕು ಅಂದರೆ ನಾವು ಬೇರೆ 5 ಥರ ಡಿವೈಡ್ ಮಾಡ್ತೀವಿ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋ ಥರ ನಾವು ಯೂಟ್ಯೂಬಲ್ಲಿ ಅಷ್ಟು ಬೇಗ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಕ್ರಿಪ್ಟಿಂಗು, ಎಡಿಟಿಂಗು ಅದು ಇದು ಅಂತ ತುಂಬ ಕಷ್ಟ ಇರುತ್ತೆ. ಆದರೆ ಒಂದು ಸರಿ ನಾವು ಯೂಟ್ಯೂಬಲ್ಲಿ ಫಾಲೋವರ್ ಬೇಸ್ ಕ್ರಿಯೇಟ್ ಮಾಡಿಬಿಟ್ರೆ ಒಂದು ಮಂತ್ಲಿ ಇನ್ಕಮ್ ಥರ ಇದು ಕೆಲಸ ಮಾಡುತ್ತೆ ನಮಗೆ ಯೂಟ್ಯೂಬಲ್ಲಿ. ಅದೇ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡೋದು 5 ಥರ ಅಂತ ಹೇಳಿದ್ದೆ. ಅದರಲ್ಲಿ ನಂಬರ್ 1 ಬರೋದೇ ಬ್ರ್ಯಾಂಡ್ ಕೊಲಾಬ್ರೇಷನ್ನು. ಈ ಬ್ರ್ಯಾಂಡ್ ಕೊಲಾಬ್ರೇಷನ್ನು ಯಾವ ಥರ ಕೆಲಸ ಮಾಡುತ್ತಪ್ಪ ಅಂದರೆ, ಈ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡಬೇಕಾದ್ರೆ ಅದರದ್ದೇ ಆದಂಥ ಒಂದು ನಿಸ್ ಇರಬೇಕು. ಹೇಗಪ್ಪ ಅಂದರೆ, ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಅದು ಒಂದು ಬ್ರ್ಯಾಂಡಾಗಿ ಕನ್ವರ್ಟ್ ಆಗಿರಬೇಕು. ಎಕ್ಸಾಂಪಲು, ನಿಮ್ಮ ಒಂದು ಕ್ಯಾಟಗರಿ ಚೂಸ್ ಮಾಡಬೇಕು. ಒಂದು ಕ್ಯಾಟಗರಿ ಅಂದರೆ ನಿಮಗೆ ಯಾವ್ದು ಇಷ್ಟ ಇರುತ್ತೆ, ಬ್ಲಾಗರು, ಸೆಲ್ಫ್ ಪ್ರಮೋಟರು, ಫುಡ್ ರಿಲೇಟಿವ್, ಇಲ್ಲಾಂದರೆ ಫ್ಯಾಷನ್ ಡಿಸೈನರು, ಫ್ಯಾಷನ್, ಬ್ಯೂಟಿ, ಟ್ರಾವೆಲಿಂಗ್, ಟೆಕ್, ಈ ಥರ ಅದರದೇ ಆದಂಥ ಒಂದೊಂದು ಕ್ಯಾಟಗರಿ ಚೂಸ್ ಮಾಡಿ ಆ ಕ್ಯಾಟಗರಿಲಿ ಕೆಲಸ ಮಾಡಿದಾಗ ಮಾತ್ರ ನಿಮಗೆ ಈ ಬ್ರ್ಯಾಂಡ್ ಕೊಲಾಬ್ರೇಷನ್ ಅನ್ನೋದು ಸಿಗುತ್ತೆ. ಅದನ್ನು ಬಿಟ್ಟು ಯಾವುದೋ ಒಂದು ವೀಡಿಯೋಗೆ ಲಿಪ್ ಮೂಮೆಂಟ್ ಕೊಟ್ಬಿಟ್ಟು ಆ ವಿಡಿಯೋ ಫುಲ್ಲು ವೈರಲ್ ಆಗೋಯ್ತು, ಫಾಲೋವರ್ಸು ಬಂದರು ಅಂತ ಹೇಳಿದ್ರೆ ಈ ಬ್ರ್ಯಾಂಡ್ ಪ್ರಮೋಷನ್ ನಿಮಗೆ ಸಿಗೋದಿಲ್ಲ. ಯಾವುದೇ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದ ಇರೋರಿಗೆ ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಈ ಥರದಲ್ಲಿ ಲಿಂಕ್ಸ್ ಇರ್ತವೆ. ಆ ಪ್ರಾಡಕ್ಟ್ ಲಿಂಕ್ಗಳು ನಿಮ್ಮ ಬಯೋದಲ್ಲಿ ಹಾಕ್ಕೊಂಡು ಆ ಬಯೋದಿಂದ ಯಾರಾದರೂ ನಿಮ್ಮ ಫಾಲೋವರ್ಸು ಏನಾದರೂ ಖರೀದಿ ಮಾಡಿದ್ರೆ ಅದರಲ್ಲಿ ಒಂದು ಚಿಕ್ಕ ಕಮಿಷನ್ ಅಂತ ಬರುತ್ತೆ. 1%, 2%ರಿಂದ 10%ವರೆಗೂ ಸಿಗುತ್ತೆ. ಆ ಕಮಿಷನ್ನು ಬಂದರೆ ಅದಕ್ಕೆ ಅಫಿಲೇಟ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಈ ಥರನೂ ದುಡ್ಡು ಮಾಡೋಕ್ಕೆ ಒಂದು ನಿಮಗೆ ಅವಕಾಶ ಇರುತ್ತೆ. ನಿಮ್ಮ ಫಾಲೋವರ್ ಏನಾದರೂ ಜಾಸ್ತಿ ಇದ್ದರೆ ಅದು ಯಾವಾಗ ಆಗುತ್ತಪ್ಪ ಅಂದರೆ, ನಿಮ್ಮ ಫಾಲೋವರ್ಗಳು ನಿಮ್ಮ ಮಾತನ್ನು ನಂಬಿದಾಗ ಮಾತ್ರ ಈ ಅಫಿಲಿಯೇಟ್ ಮಾರ್ಕೆಟಿಂಗು ಚೆನ್ನಾಗಿ ವರ್ಕ್ ಆಗುತ್ತೆ. ಹೌದು, ಈ ಪ್ರಾಡಕ್ಟ್ ಚೆನ್ನಾಗಿದೆ, ನಾನು ಬಳಸಿದ್ದೀನಿ, ನೀವು ಬಳಸಿ ಅಂತ ನೀವು ಯಾವಾಗ ಸಜೆಸ್ಟ್ ಮಾಡ್ತೀರಾ, ಆ ಪ್ರಾಡಕ್ಟ್ನ ಕಸ್ಟಮರ್ ಯಾವಾಗ ಪರ್ಚೇಸ್ ಮಾಡ್ತಾರೆ ಆವಾಗ ಮಾತ್ರ ಈ ಅಫಿಲಿಯೇಟ್ ಮಾರ್ಕೆಟಿಂಗು ವರ್ಕ್ ಆಗುತ್ತೆ. ನಿಮಗೆ ತಿಂಗಳಿಗೆ ಇಂತಿಷ್ಟು ಅಮೌಂಟು ಅಂತೇಳಿ ಅದು ದುಡ್ಡು ಕೊಡುತ್ತೆ. ಈ ಥರನೂ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡ್ಬೋದು. ಇದಕ್ಕೆ ನಾನು ಮೊದಲಿಗೆ ಫಸ್ಟ್ನೇ ನಂಬರಲ್ಲಿ ಹೇಳೋ ಥರ ಯಾವುದೇ ಕಂಡೀಷನ್ಸು ಇರಲ್ಲ. ಇದರಲ್ಲಿ ಯಾವ ಥರ ಆದರೂ ನೀವು ವೀಡಿಯೋಸ್ ಹಾಕಿ ಒಟ್ಟು ಫಾಲೋವರ್ಸ್ ಇರಬೇಕು. ನಿಮ್ಮ ಫಾಲೋವರ್ಸು ನಿಮ್ಮ ಸಜೆಷನ್ ಒಪ್ಕೋಬೇಕು, ಅಷ್ಟೇ ಇದರಲ್ಲಿ ಇರೋ ಕಂಡೀಷನ್. ಕೆಲವರು ಅರ್ಥ ಮಾಡ್ಕೊಳೋರು ಇರ್ತಾರೆ, ಕೆಲವರು ಎಲ್ಲ ಮಿಕ್ಸ್ ಹೇಳ್ಬಿಟ್ರೆ ಅರ್ಥ ಮಾಡ್ಕೊಂಡೇ ಇರೋರು ಇರ್ತಾರೆ. ಹಾಗಾಗಿ ನಾನು ಒಂದೊಂದೇ ವೀಡಿಯೋಲಿ ಒಂದೊಂದು ಹೇಳ್ತಾ ಇದ್ದೆ. ನೀವು ಅರ್ಥ ಮಾಡ್ಕೊತೀರಾ ಅಂದರೆ ಎಲ್ಲನೂ ಒಂದೇ ಸರಿ ಹೇಳ್ತೀನಿ. 3ನೇ ನಂಬರ್ದು ಬಂದು ಕೋರ್ಸ್ ಸೇಲ್ ಮಾಡಿ. ಅಂದರೆ ನಾವೀಗ ಒಂದು ಜಿಮ್ ಟ್ರೈನರ್ ಆಗಿರ್ತೀವಿ, ಇಲ್ಲ ಯಾವುದೋ ಒಂದು ನಮಗೆ ಎಜುಕೇಷನ್ ಬಗ್ಗೆ ನಾವು ವೀಡಿಯೋಸ್ ಮಾಡ್ತಾಯಿದ್ದೀವಿ ನಮ್ಮಲ್ಲಿ. ಆಮೇಲೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಈ ಥರ ಒಂದೊಂದು ಕೋರ್ಸ್ ರೆಡಿ ಮಾಡಿ ಅದನ್ನು ನಾವು ಸೇಲ್ ಮಾಡಿದಾಗ ಅದರಿಂದಲೂ ನಾವು ಅರ್ನಿಂಗ್ ಮಾಡ್ಬೋದು. ಇಂಟ್ರೊಡ್ಯೂಸ್ ಮಾಡಿಕೊಡೋದು ನಾವು ಇನ್ಸ್ಟಾಗ್ರಾಮಿಂದಲೇ ಆದರೆ ಆ ಕೋರ್ಸು ಅದನ್ನು ಪರ್ಚೇಸ್ ಮಾಡೋರು ಸಪ್ರೇಟಲ್ಲಿ ಪೇಮೆಂಟ್ ಮಾಡಿ ಆ ಥರ ನಾವು ದುಡಿಬೋದು. ಇನ್ನೊಂದು ಬಂದುಬಿಟ್ಟು 4ನೇ ನಂಬರ್ದು ಗಿಫ್ಟ್ ವೋಚರ್ ಒಂದು ಬರುತ್ತೆ. ಗಿಫ್ಟ್ ವೋಚರ್ ಅಂದರೆ ಅದು ನಿಮ್ಮನ್ನು ನೋಡೋ ಆಡಿಯನ್ಸು ತುಂಬ ಮೆಚ್ಚಿ ನಿಮ್ಮನ್ನು ಏನಾದರೂ ಗಿಫ್ಟ್ ಥರ ಕಳಿಸಿದ್ರೆ ಅದೊಂದು ಆಪ್ಷನ್ ಇದೆ. ಅದರಲ್ಲಿ ಏನಾದರೂ ದುಡ್ಡು ಕಳಿಸಿದ್ರೆ ಅದು ನಿಮಗೆ ಬರ್ತಕ್ಕಂಥದ್ದು ಅದೊಂದಿದೆ. ಅದಾದಮೇಲೆ ಲಾಸ್ಟ್ನೇದು 5ನೇ ನಂಬರ್ದು ಬ್ರ್ಯಾಂಡಿಂಗು, ಪರ್ಸ್ನಲ್ ಬ್ರ್ಯಾಂಡಿಂಗು. ನಿಮ್ಮ ಹೆಸರಲ್ಲೇ ಪರ್ಸ್ನಲ್ ಬ್ರ್ಯಾಂಡಿಂಗ್ ಮಾಡೋದಾಗಲಿ, ನೀವು ಏನೇ ಮ್ಯಾನುಫ್ಯಾಕ್ಚರ್ ಮಾಡಿ ಅದು ನೀವೇ ಸೇಲ್ ಮಾಡೋ ಥರ ಬ್ರ್ಯಾಂಡಿಂಗ್ ಮಾಡೋದಾಗಲಿ, ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋದಾಗಲಿ ನಿಮ್ಮ ಇನ್ಸ್ಟಾಗ್ರಾಮಲ್ಲೇ ನೀವು ಮಾಡ್ಕೋಬೋದು. ಆ ಥರ ಮಾಡಿರೋರು ತುಂಬ ಜನ ಇದ್ದಾರೆ. ಪರ್ಸ್ನಲ್ ಬ್ರ್ಯಾಂಡಿಂಗ್ ಮಾಡಿ ದುಡ್ಡು ಮಾಡೋರು ಇದ್ದಾರೆ. ಈ ಥರ ಇನ್ಸ್ಟಾಗ್ರಾಮಲ್ಲಿ ಒಂದು 5 ಥರ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡ್ಬೋದು. ನೋಡಿ, ಸುಮ್ಮನೆ ಟೈಮ್ ಪಾಸಿಗೆ ವೀಡಿಯೋ ಹಾಕೋದಕ್ಕಿಂತ ಏನಾದರೂ ಒಂದು ಗೋಲ್ ಇಟ್ಕೊಂಡು ಮಾಡಿದ್ರೆ ಈಗಿಲ್ಲ ಅಂದರೂ ಮುಂದೆ ನಿಮಗೆ ಒಳ್ಳೆಯದು ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.